ಇಂದು ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಪಟ್ಟಣ ಪಂಚಾಯಿತಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವತಿಯಿಂದ ಹಿಂದುಳಿದ ವರ್ಗಗಳ ಹರಿಕಾರ, ಸಮಾಜ ಸುಧಾರಕ, ಮಾಜಿ ಮುಖ್ಯಮಂತ್ರಿ ಡಿ. ದೇವರಾಜ ಅರಸೂರವರ ಜಯಂತಿಯನ್ನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಭಾಂಗಣದಲ್ಲಿ ಸರಳ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಗುಡಿಬಂಡೆಯ ತಹಸೀಲ್ದಾರ್ ಸಿಬ್ಗತುಲ್ಲಾ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ನಾಗಮಣಿ ಸೇರಿದಂತೆ ವಿವಿಧ ಗಣ್ಯರು ದೀಪ ಬೆಳಗಿ ಡಿ. ದೇವರಾಜ ಅರಸೂರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮೊದಲಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಶಂಕರಪ್ಪ ಮಾತನಾಡಿ, ದೇವರಾಜ ಅರಸೂರವರ ಸಾಧನೆ, ಇಲಾಖೆಯಿಂದ ಜನತೆಗೆ ಲಭ್ಯವಾಗುತ್ತಿರುವ ಸೌಲಭ್ಯಗಳ ಕುರಿತು ವಿವರಣೆ ನೀಡಿದರು. ಅದೊಂದು ರೋಮಾಂಚನವೇ ಆಗಿತ್ತು. ಹಿಂದುಳಿದ ವರ್ಗದ ಜನರಲ್ಲಿ ಶೈಕ್ಷಣಿಕ ಜಾಗೃತಿ ಮೂಡಿಸುವ ಕೆಲಸದಲ್ಲಿ ತಮ್ಮನ್ನು ತಾವೇ ಮರೆತು ಉದಾಹರಣೆಗಳು ಅರಸೂರವರ ಜೀವನದಲ್ಲಿ ಸಿಗುತ್ತವೆ. ಸಮಾಜವನ್ನು ತಿದ್ದುವುದು ಅಷ್ಟು ಸುಲಭದ ಮಾತಲ್ಲ. ಒಂದು ಕಡೆ ಸಮಾಜವನ್ನು ತಿದ್ದಲು ಹೊರಟರೆ ಮತ್ತೊಂದು ಕಡೆ ಅಧಿಕಾರ ಕಳೆದುಕೊಳ್ಳುವ ಭೀತಿ ಇದ್ದೇ ಇರುತ್ತದೆ ಎಂದು ಹಲವರು ಅಭಿಪ್ರಾಯಪಡುತ್ತಾರೆ. ಆದರೆ ಯಾವತ್ತಿಗೂ ದೇವರಾಜ ಅರಸೂರವರು ಆ ಭೀತಿಯನ್ನು ಒಳಗೆ ಬಿಟ್ಟುಕೊಂಡವರಲ್ಲ. ಹಾಗಾಗಿ ಅವರನ್ನು ಅವರ ಕೆಲಸಗಳಿಂದಲೇ ಈಗಲೂ ಗುರುತಿಸುತ್ತೇವೆ, ನೆನೆಸಿಕೊಳ್ಳುತ್ತೇವೆ, ಗೌರವಿಸುತ್ತೇವೆ, ಪ್ರೀತಿಸುತ್ತೇವೆ, ಹಾಗೆ ಆರಾಧಿಸುತ್ತೇವೆ. ಈ ಎಲ್ಲದರ ಒಟ್ಟು ಪರಿಣಾಮವೇ ಅವರನ್ನು ಸಾಮಾಜಿಕ ಪರಿವರ್ತನೆ ಹರಿಕಾರ ಎಂಬಲ್ಲಿಗೆ ತಂದು ನಿಲ್ಲಿಸಿದೆ. ಕಾಂಗ್ರೆಸ್ ಮುಖಂಡರು ಹಾಗೂ ಕೆಡಿಪಿ ಸದಸ್ಯರಾದ ಎಚ್. ಪಿ. ಲಕ್ಷ್ಮೀನಾರಾಯಣ ಹಾಗೂ ರಿಯಾಜ್ ಪಾಷಾ ಈ ಸಮಯದಲ್ಲಿ ಮಾತನಾಡಿದರು. ಆಗ ಈ ಭೂಮಿಯ ಒಡೆತನ, ಇಡೀ ಭೂಮಿಯ ಒಡೆತನ, ಕೃಷಿ ಭೂಮಿಯ ಒಡೆತನ ರಾಜರ ಕೈಯಲ್ಲಿ ಇರ್ತಾ ಇದೆ. ಆ ನಂತರ ಏನಾಯ್ತು, ಈ ದೇಶಕ್ಕೆ ಆಂಗ್ಲರ, ಬ್ರಿಟಿಷರ ಒಂದು ಎಂಟ್ರಿ ನಮ್ಮ ದೇಶದೊಳಗಡೆ ಬಂದು ಇಲ್ಲಿದ್ದಂತಹ ಒಂದು ರಾಜಕೀಯ ರಾಜಗಳ ನಡುವಿನ ವ್ಯತ್ಯಾಸಗಳನ್ನ, ಡಿಫರೆನ್ಸ್ಗಳನ್ನ ಉಪಯೋಗಿಸಿಕೊಂಡು ಅವರು ನಮ್ಮ ಮೇಲೆ ಒಂದು ಪ್ರಭುತ್ವವನ್ನು ಸ್ಥಾಪನೆ ಮಾಡಿದ್ರು. ಆಗೇನಾಯ್ತು, ಆಗಲೂ ಕೂಡ ಎಂಟೇ ಭೂಮಿ ಬ್ರಿಟಿಷರ ಕೈಗೆ ಹೋಯಿತು. ಅವ್ರೇನ್ ಮಾಡ್ತಾ ಇದ್ರು, ಭೂಮಿ ಅವರ ನೇರವಾಗಿ ಭೂಮಿಯ ವರ್ತನವನ್ನು ತಗೊಳ್ಳಿಲ್ಲ. ಹೇಗೆ ರಾಜರ ಕೈಗೆ ಕೊಡ್ತಾ ಇದ್ರು ಭೂಮಿಯನ್ನು. ಈ ರಾಜರೇನ್ ಮಾಡ್ತಾ ಇದ್ರು, ಅವ್ರ ಕೆಳಗಡೆ ಒಂದಷ್ಟು ಜನರನ್ನ ಇಟ್ಕೊಂಡು ಒಂದೊಂದು ಪ್ರದೇಶದ ಭೂಮಿಯ ನೋಡ್ಕೊಳ್ಳಿಕ್ಕೆ ಒಬ್ಬೊಬ್ಬರಿಗೆ ಜವಾಬ್ದಾರಿಯನ್ನು ಕೊಡ್ತಾ ಬಂದ್ರು. ಅವರೊಂದಷ್ಟು ಜನ ಕೆಳಗಡೆ, ಅವರೊಂದಷ್ಟು ಜನ ಕೆಳಗಡೆ. ಆದ್ರೆ ಕೊನೆಗೆ ಉಳುಮೆ ಮಾಡ್ತಾ ಇದ್ದಲ್ಲ, ಬೆಳೆ ಮಾಡ್ತಾ ಇದ್ದಲ್ಲ, ಅವನಿಗೆ ಭೂಮಿ ಹಕ್ಕಂತೂ ಇರ್ತಾ ಇರಲಿಲ್ಲ. ಆಮೇಲೆ ಎಲ್ಲ ಬಡವರಿಗೆ, ಮಕ್ಕಳಿಗೆ ಇವತ್ತು ಹಾಸ್ಟೆಲ್ ವ್ಯವಸ್ಥೆ ಏನು ಹಿಂದುಳಿದ ವರ್ಗದವರಿಗೆ ಏಳನೇದಾಗಿ ಏನೇನು ಕೆಲಸಗಳು ಮಾಡಿದಾರ ಅದು ಒಂದು ಶ್ರೇಷ್ಠೆಯ ಮಾತು. ಅಂತ ಒಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆ ಇವತ್ತು ನಾವು ಎಲ್ಲ ಇಲ್ಲಿ ವೇದಿಕೆ ಮೇಲೆ ಸೇರಬೇಕಾದ್ರೆ ತಾಲೂಕು ಆಡಳಿತ ಹಾಗೂ ನಮ್ಮ ಹಿಂದುಳಿದ ವರ್ಗದವರ ಒಂದು ಆಯೋಜನೆ ಮಾಡಿರುವ ಕಾರ್ಯಕ್ರಮ ಅಂಗವಾಗಿ ನಾವು ಇವು ಸಂತೋಷದಿಂದ ಪುಣ್ಯವಂತರನ್ನು, ಮಹಾನ್ ವ್ಯಕ್ತಿ ಅಂದರು ಅಂತ ಅವ್ರನ್ನ ಇವನ್ ನೆನೆಸ್ಕೊಂಡು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗೋದಿಲ್ಲ. ಎಲ್ಲರಿಗೂ ಗೊತ್ತು, ನಾವು ಹೇಳೋದು ಏನಿಲ್ಲ, ಎಲ್ಲ ಹೇಳ್ತಾನೆ ಇರ್ತಾರೆ. ಬರೀ ಭಾಷಣ ಮಾಡಿದ್ರೆ ಇರೋರಿಗೆಲ್ಲ ಬೇಜಾರಾಗುತ್ತೆ. ಅವ್ರ ಮಹಾನ್ ವ್ಯಕ್ತಿಯ ಬಗ್ಗೆ ಈ ಒಂದು ಆಯೋಗದಿಂದ ಆಯೋಜನೆ ಮಾಡಿರುವ ಈ ಕಾರ್ಯಕ್ರಮಕ್ಕೆ ನನಗೆ ಕರೆಸಿ ಇನ್ನೂ ಅನೇಕರು ಮಾತಾಡೋರಿದ್ದಾರೆ. ಬರೀ ನಾನೇ ಮಾತಾಡ್ಕೊಂಡು ಹೇಳ್ಕೊಂಡ್ರೆ ನೀವು ಬೇಜಾರು ಮಾಡ್ಕೊಳ್ತೀರಾ. ಅದಕ್ಕೋಸ್ಕರ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇದೇ ಸಮಯದಲ್ಲಿ ಉತ್ತಮ ಅಂಕ ಗಳಿಸಿದ ಹಿಂದುಳಿದ ವರ್ಗಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗಣ್ಯರು ಸನ್ಮಾನಿಸಿದರು. ಈ ಸಮಯದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವಿಕಾಸ್, ಉಪಾಧ್ಯಕ್ಷ ಗಂಗರಾಜು, ಸದಸ್ಯ ರಾಜೇಶ್, ನಾಮನಿರ್ದೇಶಿತ ಸದಸ್ಯರಾದ ಅಂಬರೀಶ್, ಆದಿನಾರಾಯಣಪ್ಪ, ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಾಲಾಜಿ, ಕಾರ್ಯದರ್ಶಿ ಶ್ರೀರಾಮಪ್ಪ, ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಶಂಕರಪ್ಪ, ವಾರ್ಡನ್ಗಳಾದ ಬಸಪ್ಪ ಕಂಜೀವಾಳ, ನಂದೀಶ್, ಸಹಾಯಕ ಪ್ರಸಾದ್ ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು.